ಪಾಕಿಸ್ತಾನದ ಹುಟ್ಟಡಗಿಸಿದ್ದ ಭಾರತದ ಸಾಹಸದ ಕಥೆಯನ್ನ ನಮ್ಮ ಕರುನಾಡಿನ ಸೊಸೆ ಸೋಫಿಯಾ ಜಗತ್ತಿನ ಮುಂದೆ ಬಿಚ್ಚಿಟ್ಟಿದ್ರು. ಆದರೆ ಇಂತಹ ಧೀರ ಹೆಣ್ಮಗಳ ವಿರುದ್ಧ ಮಧ್ಯಪ್ರದೇಶದ ಸಚಿವರೊಬ್ಬರು ನಾಲಿಗೆ ಹರಿಬಿಟ್ಟಿದ್ರು. ಆ ಸಚಿವರಿಗೆ ಈಗ ಸುಪ್ರೀಂ ಕೋರ್ಟ್ ಕೂಡ ಛೀಮಾರಿ ಹಾಕಿದೆ, ಕ್ಷಮೆ ಕೇಳುವಂತೆ ಸೂಚಿಸಿದೆ. इन्होंने हमारी बेटियों के सिंदूर उजाड़े थे, हमने उन्हीं की बहन भेज करके उनकी ऐसी की तैसी करवाई। ಸೋಫಿಯಾ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದ ಸಚಿವನಿಗೆ ಛೀಮಾರಿ. ಹೈಕೋರ್ಟ್ನಲ್ಲೇ ಕ್ಷಮೆ ಕೇಳುವಂತೆ ಸುಪ್ರೀಂ ಕೋರ್ಟ್ ಸೂಚನೆ. ಸೋಫಿಯಾ ಖುರೇಶಿಯ ಸಾಧನೆ ಇಡೀ ದೇಶವೇ ಹೆಮ್ಮೆ ಪಡುವಂತೆ ಮಾಡಿತ್ತು. ಇಡೀ ದೇಶವೇ ಈ ವೀರವನಿತೆಯನ್ನ ಕೊಂಡಾಡಿತ್ತು. ಆದರೆ ಇಂತಹ ಧೀರ ಹೆಣ್ಮಗಳ ಬಗ್ಗೆ ಮಧ್ಯಪ್ರದೇಶದ ಬಿಜೆಪಿ ಸಚಿವ ಭಯೋತ್ಪಾದಕರ ಸಹೋದರಿ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದ. ಈ ವಿವಾದಾತ್ಮಕ ಹೇಳಿಕೆಗೆ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು. ಬಳಿಕ ಕಂಗ್ರಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಸಚಿವನ ವಿರುದ್ಧ ಕೇಸ್ ದಾಖಲಿಸುವಂತೆ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು. ಈ ಎಫ್ಐಆರ್ಗೆ ತಡೆಯಾಜ್ಞೆ ನೀಡಲು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದ ವಿಜಯ್ಗೆ ಮುಖಭಂಗವಾಗಿದೆ. ಮೊದಲು ಹೋಗಿ ಹೈಕೋರ್ಟ್ನಲ್ಲಿ ಕ್ಷಮೆ ಯಾಚಿಸಿ ಅಂತ ವಿಜಯ್ ಶಾಗೆ ತರಾಟೆಗೆ ತೆಗೆದುಕೊಂಡಿರುವ ಸುಪ್ರೀಂ ಕೋರ್ಟ್ ನಿಮ್ಮ ಹೇಳಿಕೆ ಸ್ವೀಕರಿಸುವಂಥದ್ದಲ್ಲ. ನಿಮ್ಮ ವಿವೇಚನೆಗೆ ಏನಾಗಿತ್ತು? ಸಾಂವಿಧಾನಿಕ ಹುದ್ದೆಯಲ್ಲಿದ್ದು ಇಂತಹ ಹೇಳಿಕೆ ನೀಡಿದ್ದು ಸರಿನಾ? ಅಂತಹ ಹೇಳಿಕೆ ನೀಡುವ ಅಗತ್ಯವೇನಿತ್ತು ಅಂತ ಪ್ರಶ್ನೆ ಮಾಡಿದೆ. ಇತ್ತ ಹೈಕೋರ್ಟ್ ಕೂಡ ವಿಜಯ್ ಶಾ ವಿರುದ್ಧ ಪ್ರಬಲ ಕಾಯ್ದೆಯಡಿ ಕೇಸ್ ದಾಖಲಿಸುವಂತೆ ಸೂಚಿಸಿ ತರಾಟೆ ತೆಗೆದುಕೊಂಡಿದೆ. ಇನ್ನು ಬಿಜೆಪಿ ಸಚಿವ ವಿಜಯ್ ಶಾ ಹೇಳಿಕೆಗೆ ರಾಜ್ಯ ಮಹಿಳಾ ಕಾಂಗ್ರೆಸ್ ಘಟಕದಿಂದಲೂ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಬೆಳಗಾವಿಯಲ್ಲಿ ಸೋಫಿಯಾ ಮಾವನ ಮನೆ ಮೇಲೆ ಆರ್ಎಸ್ಎಸ್ ಬೆಂಬಲಿತರು ದಾಳಿ ನಡೆಸಿದ್ದಾರೆ ಅಂತ ಪೋಸ್ಟ್ ಹಾಕಿದ್ದ ಅನಿಸುದ್ದೀನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಿಮುಖಾ ಸಿಂಗ್ ಬಗ್ಗೆ ನಾಲಿಗೆ ಹರಿಬಿಟ್ಟ ಸಮಾಜವಾದಿ ಪಕ್ಷದ ಸಂಸದ. ಈ ಮಧ್ಯೆ ಸಮಾಜವಾದಿ ಪಕ್ಷದ ಸಂಸದ ರಾಮ್ ಗೋಪಾಲ್ ಯಾದವ್ ವಿಮುಖಾ ಸಿಂಗ್ ಬಗ್ಗೆ ಮಾತನಾಡಿ ವಿವಾದ ಮೈಮೇಲೆ ಎಳೆದುಕೊಂಡಿದ್ದಾರೆ. ಜಾತಿ ವಿಚಾರ ಪ್ರಸ್ತಾಪಿಸಿ ಮಾತನಾಡಿದ ಸಂಸದರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. विमुखा सिंह हरियाणा की जाकर जमात और एयर मार्शल भारती पूर्णिया के यादव हैं, तो तीनों तो पीडीए के थे। एक को मुसलमान समझ के गाली दी, एक को राजपूत समझ के कुछ नहीं किया, और भारती के बारे में जानकारी नहीं। और जब पेपर में आ गया तब ये सोचने को विवश है कि अब क्या करें। ಉಗ್ರರನ್ನ ಪೋಷಿಸುತ್ತಿರುವ ಪಾಕಿಸ್ತಾನವನ್ನ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಸೇನೆ ಬಗ್ಗು ಬಡಿದಿದೆ. ಆದರೆ ಅದೇ ಸೇನಾಧಿಕಾರಿಗಳ ಬಗ್ಗೆ ರಾಜಕಾರಣಿಗಳ ಎಲ್ಲೆ ಮೀರಿದ ಮಾತು ನಿಜಕ್ಕೂ ದುರಂತ. ಬ್ಯೂರೋ ರಿಪೋರ್ಟ್, TV9.